ಮಾರೆ ಕಮಲಮ್ಮ, ನಾನು ಇದ್ದೀನಿ, ನೀನು ಯಾಕೆ ಹೆದರ್ಕೊಂತೀಯ? ನಿಮ್ಮ ಅಮ್ಮಗೂ ನಿಮ್ಮ ಅಪ್ಪಗೂ ನಾನು ಹೇಳ್ತೀನಿ. ನಾನು ಹೇಳಿದ್ರೆ ಕೇಳಲೇಬೇಕು. ಯಾಕೆ ಕೇಳಲ್ಲ? ಮೇಷ್ಟ್ರು ತುಂಬಾ ಒಳ್ಳೆಯವರು ಅಂತ ಹುಡುಗನ ಎಲ್ಲಿ ಹುಡುಕಿರು ಸಿಗಲ್ಲ. ಸುಮ್ಮನ್ ಬಾ. ಅಯ್ಯೋ, ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಈ ಅಜ್ಜಿ. ನಾನು ಹೇಳ್ತೀನಿ ಅಂತೇಳಿ ಕರ್ಕೊಂಬಂತು. ಈಗ ಅಮ್ಮ ಏನಂತ ಬೈತಿದ್ದೋ ಏನು. ನನಗಂತೂ ಭಯನೇ ಆಗ್ತೈತಿ. ಈ ಅಜ್ಜಿ ನೋಡಿದ್ರೆ ನಾನು ಹೇಳ್ತೀನಿ ನಿಮ್ಮ ಅಪ್ಪಗೂ ಅಮ್ಮಗೂ ಅಂತ ಹೇಳಿ ಅಲ್ಲಿಂದ ಕರ್ಕೊಂಬಂತು. ಅಯ್ಯೋ, ಏ ದೇವಮ್ಮ ಏನ್ ಮಾಡ್ತಾ ಇದೀಯ? ಬಾರಿ ಇಲ್ಲಿ. ಐದಿಯಾ ಇಲ್ವೇ ಮನೆಯಾಗೆ? ಐದಾಳ ಇಲ್ವೇ ಕಮಲ ನಿಮ್ಮ ಅಮ್ಮಯ್ಯ? ಇರ್ಬೇಕಣಜ್ಜಿ ಒಳಗೆ. ಅಮ್ಮ ಕಮಲ, ಏನೇ ಅಜ್ಜಿ ಬಂದು ಕರ್ಕೊಂಬಂದ್ಬಿಟ್ಟಿದ್ಯಾ? ಎಲ್ಲಿತ್ತು ಇವಜ್ಜಿ? ಅತ್ತೆ ಕೂತ್ಕೊಳ್ಳತ್ತೆ. ಉಂಬೋದು ಬೇಡ ತಿಂಬೋದು ಬೇಡ. ಈಗ ನಾನು ಹೇಳೋದ ಸರಿಯಾಗಿ ಕೇಳಿಸ್ಕೆ. ನಿನ್ ಗಂಡ ಇರ್ಬೋದ, ಅವನು ಇದ್ದಿದ್ರೆ ಚೆನ್ನಾಗಿರೋದು. ಇಬ್ರಿಗೂ ಒಂದೇ ಸಲ ಹೇಳ್ಬೋದಾಗಿತ್ತು. ಈಗ 2 ಸಲ ಹೇಳ್ಬೇಕು. ಸಿದ್ಧ. ಯಾವಾಗ ಬರ್ತಾನೆ ನಿನ್ ಗಂಡ? ಅಯ್ಯೋ ಅತ್ತೆ, ಅವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಏನತ್ತೆ, ಏನ್ ವಿಷಯ? ಅಯ್ಯೋ, ನಿಮ್ಮ ಅಕ್ಕನ ವಿಚಾರ ಅಲ್ಲ ನಾನು ಹೇಳಕ್ ಬಂದಿರೋದು. ಇವಾಗ ನಿನ್ನ ಮಗಳು ವಿಚಾರ. ನಿಮ್ಮ ಅಕ್ಕಯ್ಯ ಬಿಡು, ಅವಳು ಎಂದು ಬುದ್ಧಿ ಕಲಿಯಲ್ಲ. ನಿನ್ನಂತೂ ಅವಳು ಮನೆಗೂ ಸೇರ್ಸಲ್ಲ, ಮಾತುನು ಆಡ್ಸಲ್ಲ. ಅದ್ರ ಬಗ್ಗೆ ನಾನೇನು ಹೇಳಕ್ ಬಂದಿಲ್ಲ. ಅವ್ರು ಅಲ್ಲಿ ಆ ಮನೆಗೆ ಸೆನಕ ಇದ್ದಾರೆ, ನೀವು ಈ ಮನೆಗೆ ಸೆನಕಿರ್ರಿ. ಹತ್ರಕ್ಕೆ ಬಂದ್ರೆ ಸುಮ್ಮನೆ ಗುದ್ದಾಟ ಆಗ್ತವೆ. ಅವಳ ಕಾಳಿ ಅಂತೂ ಬದಲಾಗಲ್ಲ. ನಿನ್ನಂತೂ ಅವಳು ಹತ್ರಕ್ಕೆ ಸೇರ್ಸೋದು ಇಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ, ಸುಮ್ಮನಿರು. ನಿನ್ ಗಂಡ ಹೆಂಗೋ ಈ ಮನೆಗೆ ಬರ್ತಾ ಹೋಗ್ತಾ ಇದ್ದಾನೆ ತಾನೆ? ಹೆಂಗೋ ಇವಾಗ ಚೆನ್ನಾಗಿದ್ದೀರಾ? ಎಲ್ಲ ಇಲ್ಲೇ ಬಂದಿರೋದಕ್ಕೂ ಅದಕ್ಕೂ ನಮಗೂ ಸಂತೋಷ ಆಗೈತಿ. ನೀನು ಆ ಮನೆಗೆ ಬರೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಅಯ್ಯೋ, ಇದೇನೇ ಕಮಲ, ನಾನೊಂದು ಹೇಳಿರೆ ನಿಮ್ಮ ಅಜ್ಜಿ ಒಂದು ಹೇಳ್ತಾ ಐತಿ, ಕಿವಿ ಕೇಳಿಸಲ್ಲ. ಏನು ವಿಷಯ ಹೇಳಕ್ ಬಂದಿರೋದು ಇವಾಗ? ಏನು ಅಂತ ನೀನಾದ್ರೂ ಹೇಳಿ. ಅಯ್ಯೋ ಅಮ್ಮ, ಹತ್ರಕ್ಕೆ ಬಂದು ಹೇಳು, ಒಂದು ಸ್ವಲ್ಪ ಜೋರಾಗಿ ಕೇಳಿಸುತ್ತೆ ಆ ಅಜ್ಜಿಗೆ. ಅದು ನಾನು ಹೇಳೋ ವಿಷಯ ಅಲ್ಲ, ಆ ಅಜ್ಜಿ ಬಾಯಿಂದಾನೆ ಕೇಳ್ರಿ ಅದೇನು ಅಂತನ. ಸರಿ ಆಯ್ತು ಬಿಡು, ಹತ್ರಕ್ಕೆ ಬಂದೆ ಮಾತಾಡ್ತೀನಿ ಕುಕ್ಕೊಂಡು. ದೂರ ನಿಂತ್ಕೊಂಡು ಮಾತಾಡಿರೆ ನಿಮ್ಮ ಅಜ್ಜಿ ಕೇಳಿಸಲ್ಲ. ಹಾಗಣಿ ಯಾಕೆ ಇಲ್ಲಿಗೆ ಬಂದು ಕುಕ್ಕೊಂಡೆ? ಅಯ್ಯೋ ಅತ್ತೆ, ದೂರ ನಿಂತ್ಕೊಂಡು ಮಾತಾಡಿದ್ರೆ ನಿಮ್ಗೆ ಸರಿಯಾಗಿ ಅರ್ಥವಾಗಲ್ವಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ. ಕುಕ್ಕೊಂಡೆ ಅಷ್ಟೇನೆ, ತಪ್ಪು ತಿಳ್ಕೊಂಬಕ್ ಹೋಗ್ಬೇಡ್ರಿ. ಹಂಗ ನನಗೂ ಕೇಳಿಸ್ತವೆ. ಏನು ದೂರ ಇದ್ದೆ ಏನು ಕೇಳಿಸಲ್ಲ, ಮಂಗೆ ಏನೂ ಇಲ್ಲ. ಸರಿ ಬಿಡು ಕುಕ್ಕ, ಏನು ಆಗಲ್ಲ. ಏನು ಕುಕ್ಕಂಡ್ರೇನು ನನ್ನ ಗೌರವ ಏನು ಕಮ್ಮಿ ಆಗಲ್ಲ. ಸಾಸೆ ಅತ್ತೆ ಸಾಸೆನು ಒಂದೇ ಇದ್ರ ಮ್ಯಾಕೆ ಚೇರಿ ಮ್ಯಾಕೆ ಕುಕ್ಕಬಾರ್ದು ಅಂತ ಏನು ಇಲ್ಲ. ಕುಕ್ಕ. ಅಯ್ಯೋ ನಿಮ್ಮ ಅಕ್ಕಯ್ಯ ಇದಕ್ಕಿನ್ನ ಆತಾತ. ಅವಳೇನೆ ಮಂಚದ ಮೇಲೆ ಕುಂತಿರ್ತಾಳೆ, ನಾನು ನೆಲದ ಮೇಲೆ ಕುಂತಿರ್ತೀನಿ. ಹಂಗೆ ನೀನು ಇಷ್ಟ ಆದ್ರೂ ಮರ್ಯಾದೆ ಕೊಡ್ತೀಯಾ? ನಿಮ್ಮ ಅಕ್ಕಯ್ಯ ಅದೂ ಕೊಡಲ್ಲ. ಅಯ್ಯೋ ಅತ್ತೆ, ಈಗ ಅಕ್ಕನ ವಿಚಾರ ಯಾಕೆ ಬಿಡ್ರಿ. ಅವ್ರು ಚೆನ್ನಾಗಿದ್ದಾರೆ, ಚೆನ್ನಾಗಿರ್ಲಿ. ನಾನು ಅದನ್ನೇ ಬಯಸೋದು, ಚೆನ್ನಾಗಿರ್ಲಿ ಅಂತನ. ಈಗ ನೀವು ಏನಕ್ಕೆ ಬಂದಿದ್ದು ಹೇಳ್ರಿ, ಏನು ವಿಷಯ? ಏನೋ ಹೇಳ್ಬೇಕು ಅಂತ ಬಂದಿದ್ದೀನಿ ಅಂತಂದೆ. ಅದು ಏನೂ ಇಲ್ಲ, ನಮ್ಮ ಕಮಲನ ಮದುವೆ ಬಗ್ಗೆ ಮಾತಾಡೋಣ ಅಂತ ಬಂದೆ. ಎಲ್ಲಿ ನಿಮ್ಮ ಅಮ್ಮ ಏನೂ ಇಲ್ಲ? ಶಿವಮ್ಮ ಹೌದೇನು? ಯಾರು ಹೇಳಿರ್ ನಿನಗೆ ಕಮಲನ ಮದುವೆ ಬಗ್ಗೆ? ಯಾರು ಹೇಳಿಲ್ಲ. ದೇವಸ್ಥಾನದಾಗೆ ನಾನೇ ನೋಡಿದೆ. ಕಮಲನು ಆ ಸ್ಕೂಲ್ ಮೇಸ್ಟ್ರು ಮಾತಾಡ್ತಿದ್ರು. ಮೇಸ್ಟ್ರ ಜೊತೆ ನಮ್ಮ ಕಮಲನ ದೇವಸ್ಥಾನದಾಗ? ಈ ಕಮಲ ಏನಮ್ಮ ನಿಮ್ಮ ಅಜ್ಜಿ ಹೇಳ್ತಾ ಇರೋದು? ಅಯ್ಯೋ, ಅದಕ್ಕೆ ಯಾಕೆ ಹಂಗೆ ಬಾಯಿ ತೆರ್ಕೊಂಡು ನೋಡ್ತೀಯೇ? ನಾನು ಹೇಳೋದ ಪೂರ್ತಿ ಕೇಳಿಸ್ಕೆ. ಅಲ್ಲೇನೆ ಕಪಾಳಕ್ಕೆ ಬಾರ್ಸಕ್ಕಿಲ್ವೇ ಇವಳಿಗೆ? ಅಲ್ಲ, ಇವಳು ಸಂಸ್ಕಾರವಂತೆ, ನಮ್ಮ ಮಾತನ್ನ ಮೀರಲ್ಲ ಅಂತ ಹೇಳಿ ನಾನು ಅವರಪ್ಪನೂ ತಿಳ್ಕೊಂಡಿದೀವಿ. ಆದ್ರೆ ಇವಳು ಇಂಥ ಕೆಲಸ ಮಾಡ್ತಾ ಇದ್ದಾಳ. ಆ ಬುಸ್ನಾಗ ಹೇಳೋಣಂತೆ ಇವ್ರ ಅಪ್ಪಗೆ, ನಿಮ್ಮ ಮಗಳು ಸರಿ ಇಲ್ಲ, ಮೇಷ್ಟ್ರ ಜೊತೆಗೆ ಓಡಾಡ್ತಾಳೆ, ಇಬ್ರದ್ದು ಒಂದಿಷ್ಟು ವಿಚಾರಿಸ್ಕೊಳ್ರಿ ಅಂತಾನ. ಆದ್ರೆ ನಾವು ಅದೆಲ್ಲನ ಸುಳ್ಳು, ಅವನೆಲ್ಲ ಕುಡ್ದು ಮತ್ತಾಗ ಏನೇನೋ ಸುಳ್ಳು ಬೊಗಳ್ತಾ ಇದ್ದಾನೆ ಅಂತಾನ ಸುಮ್ಮನಾಗಿದ್ವಿ. ಇಂಥ ಕೆಲಸ ಮಾಡ್ತಾ ಇದ್ದಾಳ ಇವಳು? ಕಮಲ, ಏನಿದು ನಿಮ್ಮಜ್ಜಿ ಹೇಳ್ತಾ ಇರೋದು ನಿಜಾನ? ಅಯ್ಯೋ ಅಮ್ಮ, ನೀನ್ ಯಾಕಂಗ್ ಬೈತಾ ಇದ್ಯಾ? ನಾವೇನು ಮಾಡಬಾರ್ದು, ತಪ್ಪೇನು ಮಾಡಿಲ್ಲ. ಅದು ಮೇಷ್ಟ್ರು ಏನೋ ಹೇಳ್ಬೇಕು ಅಂತೇಳಿ ಕರ್ಕೊಂಡ್ ಬಂದಿದ್ರು, ಅವಾಗ್ಲೇ ಅಜ್ಜಿ ಬಂತು ಅಷ್ಟೇನೆ. ನಾವೇನು ಅಂತ ತಪ್ಪು ಮಾಡಿಲ್ಲ. ನೀನ್ ಯಾಕಂಗ್ ಆಡ್ತಾ ಇದ್ಯಾ? ಅಜ್ಜಿ ಮಾತಾ ಪೂರ್ತಿ ಕೇಳಿಸ್ಕ. ಯಾಕೆ ದೇವಿ, ಯಾಕೆ ಹಿಂಗೆ ಬೈತಾ ಇದ್ಯಾ ಕಮಲಮ್ಮನ? ಏನ್ ಮಾಡಿಲ್ಲ ನೋಡಮ್ಮ. ಅಲ್ಲ, ಇವಳಿಗೆ ಒಂದ್ ಸ್ವಲ್ಪನೂ ಮರ್ಯಾದಿನೇ ಇಲ್ಲ. ಹೋಗಿ ಆ ಮೇಷ್ಟ್ರ ಜೊತೆಗೆ ಸುತ್ತಾಡ್ತಾಳಂತೆ. ಆ ಕೆರೆ ತಾಕುನು, ಅಲ್ಲಿ ದೇವಸ್ಥಾನ ತಗೋ, ಎಲ್ಲ ತಗೋನು. ಆ ನಾಗ ಹೇಳ್ದಾಗ ನಾವು ನಂಬಿರ್ಲಿಲ್ಲ. ಈಗ ನೋಡು, ನಮ್ಮ ಅತ್ತೆನೇನೆ ನೋಡಿ ಇಲ್ಲಿ ಕರ್ಕೊಂಡ್ ಬಂದೈತಿ. ನಾನು ಹೇಳದ ಸುಮ್ಮನ ಕೇಳಿಸ್ಕೆ. ಸುಮ್ಮನ ಹಂಗ್ಯಾಕೆ ಹಂಗ ಆಡ್ತಾ ಇದ್ಯಾ, ರೇಗ್ತಾ ಇದ್ಯಾ? ನಾನು ಪೂರ್ತಿ ಇನ್ನೂ ಹೇಳೇ ಇಲ್ಲ, ಆಲೇನೆ ಮಾತಾಡ್ತಾ ಇದ್ದಾಳೆ. ಒಂದಿಟ್ಟು ಏನು ಹೇಳ್ತೀನಿ ಎಂಬುದ ಕೇಳಿಸ್ಕೆ ಮತ್ ಕಲ್ತ್ಕ. ದೊಡ್ಡರ ಆತನ ಹೇಳ್ಬೇಕಾರೆ ಮೊದ್ಲು ಕೇಳಿಸ್ಕೆಬೇಕು, ಆಮೇಲೆ ಮಾತಾಡ್ಬೇಕು. ಮನ್ಸಿಗೆ ಬಂದಂಗೆ ಮಾತಾಡ್ತಾ ಇದ್ಯಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡು ಕುಕ್ಕಳೆ ಚೆನ್ನ ಹೊತ್ತು. ಓಹೋ, ನಾನು ಮಾತಾಡ್ತಿದ್ದಂಗೆ ಇವಳು ಆಲೇನೆ ಮಾತಾಡ್ತಾ ಇದ್ದಾಳೆ ಮಧ್ಯದಾಗ ಬಾಯಿ ಹಾಕಿ. ಸುಮ್ಮನೆ ಕುಕ್ಕಂತೀಯೋ ಇಲ್ವೋ? ಅಲ್ಲ ಅತ್ತೆ, ಇಂಥ ಕೆಲಸ ಮಾಡೋಳಲ್ಲ ಮೊಮ್ಮಗಳು, ಅವಳ ಬಗ್ಗೆ ಇನ್ನೇನು ಮಾತಾಡ್ಬೇಕಾಗೈತಿ? ಅಲ್ಲ, ಅಲ್ಲೇನೆ ಕಪಾಳಕ್ಕೆ ಒಜ್ಜಕ್ಕಿಲ್ಲ.
ನೀನಿ ಕಾಪಾಡಕ್ ಬಿಡ್ತೀನಿ ಇವಾಗ ಬಾಯಿ ಮುಟ್ಕೊಂಡು ಕುಕ್ಕಂದಿದ್ರೆ ಕುಕ್ಕಣ ಶಣವತ್ತು ಹೇಳತಕ್ಕನ. ದೇವಮ್ಮ ನಿಮ್ಮ ಅತ್ತೆ ಏನೋ ಹೇಳ್ತಾ ಐತೆ ಅದು ಪೂರ್ತಿ ಹೇಳೋವರೆಗೂ ಸ್ವಲ್ಪ ಸಮಾಧಾನದಿಂದ ಕೇಳು. ಅದು ಯಾಕಂಗೆ ಆತ್ರಗೆಟ್ಟು ಆಂಜನೇಯ ಆಡ್ದಂಗೆ ಒಂದೇ ಸಮಕ್ಕೆ ನಿಮ್ಮ ಮಧ್ಯದಾಗ ಬಾಯಾಕೆ ಮಾತಾಡ್ತೀಯ ಬೈಸ್ಕಮಕ್ಕೆ? ಅದು ಯಾರು ಮಾತು ಕೇಳಲ್ಲ. ನಿಮ್ಮ ಅತ್ತೆ ಎಂಬುದು ಗೊತ್ತಿದ್ದು ನೀನು ಮಾತಾಡ್ತೀಯಲ್ಲ, ಅದೇನು ಹೇಳ್ತಿ ಅಂತಾನೆ ಕೇಳಿಸ್ಕೆ. ಆಮೇಲೆ ಅದು ಹೋದ್ಮೇಲೆ ಈ ಮಾತು ಏನಾದ್ರೂ ಆಡಿವೆಂತಿ. ಸರಿ ಹೇಳತ್ತೆ ಏನದು? ಹಂಗ ಬಾ ದಾರಿಗೆ ಬಾಯಿ ಮುಚ್ಕೊಂಡು ಕುಕ್ಕಬೇಕು ಅಷ್ಟೇನೆ. ನಿನ್ ಗಂಡ ಬಂದಾಗಲೂ ನಾನು ಬಂದು ಹೇಳಿದ್ದಲ್ಲ ಹೇಳ್ಬೇಕು. ಆ ಮೇಷ್ಟ್ರು ಒಳ್ಳೆಯವರು. ನಿನ್ನ ಮಗಳನ್ನ ಮದ್ವೆ ಆಗ್ತಾರಂತಿ. ನಾನೇನು ದೇವಸ್ಥಾನದಾಗ ಹೋಗಿ ಕೇಳಿದಾಗ ಆಗ್ತೀವಿ ಅಂತ ಹೇಳಿದ್ರು. ಅಂತ ಒಳ್ಳೆ ಹುಡುಗನ ನೀನು ನಿನ್ ಗಂಡ ವರ್ಷ ಎಲ್ಲ ಹುಡುಕಿರು ಹುಡ್ಕಕ್ಕಾಗಲ್ಲ. ನಾವುನು ಈ ಊರಿಗೆ ಮೇಷ್ಟಾಗಿ ಬಂದಾಗಿಂದ ನಾನು ಆ ಮೇಷ್ಟ್ರು ನೋಡ್ತಾಲೇ ಇದೀವಿ. ಒಳ್ಳೆ ಹುಡುಗ, ಯಾರು ತಗೊಂಡು ಒಂದು ಕೆಟ್ಟಂಗೆ ನಡ್ಕೊಂಡನು ಅಲ್ಲ. ಹುಡುಗರ್ಗುನು ಚೆನ್ನಾಗಿ ಪಾಠ ಮಾಡ್ತಾನೆ. ಅದಕ್ಕೇನೆ ಅವನಿಗೆ ಕೊಟ್ಟು ಕಮಲಮ್ಮನ ಮದುವೆ ಮಾಡ ಕನ್ಯಾದಾನ ಮಾಡದ್ ಕಲ್ತ್ಕೊಳ್ರಿ. ಹಂಗ ಅಯ್ಯೋತ್ತೆ ಇದೇನು ಹಿಂಗೆ ಹೇಳ್ತಾ ಇದ್ದೀರಾ? ಅಲ್ಲ ಅವರಿಬ್ರು ಇಷ್ಟಪಟ್ಟಾರ ಅಂದ ತಕ್ಷಣ ನಾವು ಮದುವೆ ಮಾಡ್ಕೊಡಕ್ಕಾಗುತ್ತೆ? ಸುಮ್ಮನಿರಿ, ಯಾರನ್ನ ಏನ್ ತಿಳ್ಕೊಂಬಲ್ಲ. ನಮ್ಮ ವಂಶದಾಗೆ ಯಾರು ಹಿಂಗ್ ಮಾಡ್ದಾರಲ್ಲ, ಸುಮ್ಮನಿರ. ಆಮೇಲೆ ಅವ್ರ ಅಪ್ಪಗೆ ಗೊತ್ತಾದ್ರೆ ಏನೂ ಇಲ್ಲ, ನನ್ನ ಬೈತೈತಿ. ನೀನೇನು ಹಿಂಗೆ ಹೇಳ್ತಾ ಇದ್ಯಲ್ಲ ದೇವಮ್ಮ. ಇವರೇನು ಮಾಡಬಾರ್ದು, ಯಾರು ಮಾಡಬಾರ್ದೇನು, ತಪ್ಪೇನು ಮಾಡಿಲ್ಲ. ಏನು ಮನೆ ಬಿಟ್ಟೇನು ಓಡಾಗಿಲ್ಲ. ಇಬ್ರು ಇಷ್ಟಪಟ್ಟಿದೀವಿ ಅಂತಾನೆ ಅಪ್ಪ ಅಮ್ಮನ ಬಿಟ್ಟು. ಮೇಷ್ಟೇನೆ ನನ್ನ ತಗ್ಗೆ ಹೇಳಿದಾರೆ, ನಿನ್ನ ಮೊಮ್ಮಗಳು ಒಪ್ಕೊಂತ ಇಲ್ಲ, ನಿಮ್ಮ ಮೊಮ್ಮಗಳು ಅಂದ್ರೆ ನನಗೆ ತುಂಬಾ ಇಷ್ಟ, ಮದುವೆ ಮಾಡ್ಕೊಡಜ್ಜಿ ಅಂತಾನ ಮೇಷ್ಟು ನನ್ನ ತಗ್ಗೆ ಹೇಳಿದಾರೆ. ಅವರೇನೇನು ಯಾರ್ಯಾರೋ ಅದು ಇದನ್ನು ಪ್ರೀತಿ ಗೀತಿ ಅಂತ ಹೇಳಿ ಮನೆಯವ್ರನ್ನ ಅಪ್ಪ ಅಮ್ಮನ ಬಿಟ್ಟು ಏನು ಕರ್ಕೊಂಡು ಓಡೋಗಿಲ್ಲ ಮೇಷ್ಟೇನು. ಅಂದ್ಮೇಲೆ ಅವರು ತುಂಬಾ ಒಳ್ಳೆಯವರು ಅಂತ ಇಲ್ಲೇ ಗೊತ್ತಾಗುತ್ತೆ. ಸುಮ್ಮನೆ ಮದುವೆ ಮಾಡ್ಕೊಡೋದು ಕಲ್ತ್ಕ. ನಿನ್ ಗಂಡ ಬಂದೆ ನಾನು ಬಂದು ಹೇಳಿದ್ದೆಲ್ಲ ಹೇಳು, ಇಲ್ಲಿದೆ ಆಮಂತಕ್ಕೆ ಬಂದ್ರೆ ನಾನು ಅಲ್ಲಾದ್ರೂ ಅದ್ರ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ಮಾತಾಡೋದು ಚೆನ್ನಾಗಿರಲ್ಲ ಅನ್ಸುತ್ತೆ, ಯಾಕಂದ್ರೆ ನಿಮ್ಮ ಅಕ್ಕ ಇರ್ತಾಳೆ, ಅವಳು ಊರ್ ಬಾಯ್ ಮಾಡ್ಬಿಡ್ತಾಳೆ ಖಾಲಿ. ಇಲ್ಲೇ ಬಂದು ಮಾತಾಡ್ತೀನಿ, ನೀನು ನಿನ್ ಗಂಡ ಬಂದಾಗ ಹೇಳಂಗ. ಸರಿ ಆಯ್ತು, ಹೇಳ್ತೀನಿ ಬಿಡು. ಆಗಲೇ ಶಿವಮ್ ಬಂದೇಳಿ. ಎಲ್ಗೋಗಿದ್ದೆ ಶಿವಮ್ಮ? ನಿನ್ ಮೊಮ್ಮಗಳು ಮತ್ತೆ ಆ ಮೇಷದನ್ನು ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಆ ಮೇಷ ಏನಂತ ಹೇಳವ್ರಿ, ನಿನ್ ಮೊಮ್ಮಗಳನ್ನ ಮದ್ವೆ ಆಗ್ತೀನಿ ಅಂತಾನ. ನೀನೇನೇ ಹೇಳ್ತೀಯ ಶಿವಮ್ಮ? ನಾನೇನ್ ಹೇಳೋದಮ್ಮ, ನಿನ್ ಮೊಮ್ಮಗಳು ಅವ್ರ ಅಪ್ಪಯ್ಯ ಅಮ್ಮಯ್ಯ ಇದ್ದಾರೆ, ಅವಳಿದ್ದಾಳೆ, ನೀವೆಲ್ಲರೂ ಏನ್ ನಿರ್ಧಾರ ಮಾಡ್ತಿರೋ ಅದು ನನಗೂ ಸರಿನೇ. ಆದ್ರೆ ಹುಡ್ಗ ಮಾತ್ರ ಒಳ್ಳೆನಾಗಿರ್ಬೇಕು, ನಮ್ ಕಮಲಮ್ಮನ್ ಚೆನ್ನಾಗಿ ನೋಡ್ಕೋಬೇಕು, ಅಷ್ಟೇ ನನಗೆ ಬೇಕಾಗಿರೋದು. ಹುಡ್ಗನ್ ಬಗ್ಗೆ ಒಂದ್ ಬೆಳ್ಳಿಕ್ಕಂಗಿಲ್ಲ, ಒಳ್ಳೆ ಹುಡ್ಗ. ಚಿಕ್ಕ ವಯಸ್ಸಿಂದನು ನಾನು ಅವನ್ನ ನೋಡಿದೀನಿ, ಇಲ್ಲೇ ಪಾಕ್ ದೂರನವನು. ಹುಡ್ಗ ಅವರಪ್ಪ ಅಮ್ಮಯ್ಯ ನಮ್ಮ ಹೊಲ್ದಕ್ಕೆ ಕೂಲಿ ಕೆಲ್ಸಕ್ಕೆ ಬರೋರು ಅವಾಗ. ಆದ್ರೆ ಇವಾಗ ಬರಲ್ಲ, ಮೇಷ್ಟಾಗ್ಯವನಲ್ಲ ದುಡ್ದು. ಇವಾಗ ಅವರಪ್ಪ ಅಮ್ಮ ಅನ್ನ ಅವನೇ ನೋಡ್ಕೊಂತಾನೆ, ಅಕ್ಕೇನೆ ಕೂಲಿ ಪಾಳಿ ಬೋಗಲ್ವೇನೋ. ಅವರಪ್ಪ ಅಮ್ಮಯ್ಯ ಮೊದ್ಲು ನಮ್ಮೂರಿಗಾನ ನಡ್ಕೊಂಡ್ ಬರೋರು ಬುತ್ತಿ ಹೊತ್ಕೊಂಡು. ಅವಾಗ ಉಂಬಕ್ ಹೋಗ್ತಿರ್ಲಿಲ್ಲ ನಾವು. ಹೆಂಗೋ ಈಗಾದ್ರೂ ಕೂಲಿಯರ್ಗೆ ಒಂದಿಟ ಉಂಬಕ್ಕಾದ್ರೂ ಇಕ್ತೀವಿ. ಕಮಲಮ್ಮ ನೀನೇನು ಯೋಚನೆ ಮಾಡಬೇಡ, ಸುಮ್ನಿರು. ನಿನಗೂ ಇಷ್ಟಾನೇ ತಾನೇ ಮೇಷ್ಟ್ರು ಅಂದ್ರೆ? ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ನಿಮ್ಮಿಬ್ರು ಮದ್ವೆ ಮಾಡ್ಸೋ ಜವಾಬ್ದಾರಿ ನಂದು. ದೇವಮ್ಮ ನೀನೇನು ಬೈಯಕ್ ಹೋಗ್ಬೇಡ ಕಮಲನ್ನ, ಸುಮ್ಮನಿರು. ನಮ್ ಕಮಲಮ್ಮ ಅಂತಾಳಲ್ಲ, ಅವಳು ಒಪ್ಕೊಂಡಿರ್ಲಿಲ್ಲ ಮೇಷ್ಟ್ರು ಮದ್ವೆ ಆಗ್ತೀನಿ ಅಂತ ಕೇಳಿರುನು. ಯಾಕಂದ್ರೆ ಅವಳಿಗೆ ಮನೆ ಮರ್ಯಾದೆ ಗೌರವ ಮುಖ್ಯ, ಅದಕ್ಕೇನೆ ಒಪ್ಕೊಂಡಿರ್ಲಿಲ್ಲ. ತಿರ್ಗಾ ಹೆಂಗು ನಾನು ಕೇಳಿದ್ಕೆ ಮೇಷ್ಟ್ರು ನಂತ ಹೇಳಿರು, ಅವಳು ಒಪ್ಕೊಂಡಿಲ್ಲ ಅಜ್ಜಿ, ನೀನೇ ಒಪ್ಸಿ ಮದ್ವೆ ಮಾಡ್ಸು ಅಂತಾನ. ನೋಡ್ರ ಇಲ್ಲೇ ಗೊತ್ತಾಗ್ತೈತಾ ನನ್ನ ಮೊಮ್ಮಗಳು ಎಷ್ಟು ಒಳ್ಳೆಯವಳು ಅಂತಾನ. ಸರಿ ಆಯ್ತು, ಸರಿ ನಾನು ನಿನ್ ಬತ್ತೀನಿ, ನಿನ್ ಗಂಡ ಬಂದಾಗ ಮಾತಾಡ್ತೀನಿ ನಾನೆಲ್ಲನ. ಅಮ್ಮ ಇದ್ರಾಗ ನನ್ನ ತಪ್ಪೇನು ಇಲ್ಲ ಕಣಮ್ಮ. ಆ ಮೇಷ್ಟೇನೆ ನನ್ನ ಇಷ್ಟಪಟ್ಟಿದ್ದೀನಿ ಅಂತಾನ ಹೇಳಿದ್ರು, ಆದ್ರೆ ನಾನು ಒಪ್ಕೊಂಡಿರ್ಲಿಲ್ಲ. ಇದ್ದಕ್ಕಿದ್ದಂಗೆನೆ ಅಲ್ಲಿ ದೇವಸ್ಥಾನದಾಗೆ ನಾವಿಬ್ರು ಮಾತಾಡೋದು ಅಜ್ಜಿ ನೋಡ್ಬಿಡ್ತು, ಬಂದು ಕೇಳ್ತು. ಆವಾಗ ಅವಜ್ಜಿನೇ ತಿಳ್ಕೊಂಡೈತೆ ನಾವಿಬ್ರು ಇಷ್ಟಪಡ್ತಾ ಇದ್ದೀವಿ ಅಂತಾನ. ಆಮೇಲೆ ತಿರ್ಗಾ ಮೇಷ್ಟ್ರು ಅಜ್ಜಿ ಹತ್ರ ಎಲ್ಲ ಹೇಳಿದ್ರು. ತಿರ್ಗಾ ಅಜ್ಜಿನೇನೆ ನಿಮ್ಮಿಬ್ರು ಮದುವೆ ಮಾಡಿಸೋ ಜವಾಬ್ದಾರಿ ನಂದು ಅಂತ ಹೇಳಿರು. ಇದ್ರಾಗೆ ನನ್ನ ತಪ್ಪೇನು ಇಲ್ಲ, ನೀನು ನನ್ನ ಮೇಲೆ ಏನು ಬೇಜಾರು ಮಾಡ್ಕೋಬೇಡ. ಅಲ್ಲ ಕಣಿ, ಯಾರ್ಗನ ಗೊತ್ತಾದ್ರೆ ಏನ್ ತಿಳ್ಕೊಂಬಲ್ಲ. ನೋಡ್ದ ಈ ಹುಡುಗಿನ ಎಂತ ಒಳ್ಳೆ ಮೂಗಿ ಇದ್ದಂಗಿದ್ಲು, ಈಗ ನೋಡಿರೆ ಮೇಷುನೆ ಬುಟ್ಟಿಗೆ ಹಾಕೊಂಡು ಮದ್ವೆ ಆಗ್ತಿದ್ದಾಳೆ ಅಂತ ನನ್ನ ಬಗ್ಗೆ ಹಗುರವಾಗಿ ಮಾತಾಡಲ್ವೇನಿ? ಅಲ್ಲಿ ನಮ್ಮ ತವ್ರ ಮನೆಗೆ ಏನ್ ಅಂಬಲ್ಲ. ಜನಗಳು ಒಬ್ಬೊಬ್ರು ಒಂದೊಂಥರ ಮಾತಾಡ್ತಾರೆ. ಅವ್ರೇನೋ ಒಳ್ಳೆಯರೇ ಆಗಿರ್ಬೋದು ಮೇಷ್ಟ್ರು, ಆದ್ರೆ ಜನಗಳು ಹೆಂಗೋ ಅಮ್ಮ, ನಿಮ್ಮಿಷ್ಟ. ನೀನು ಅಪ್ಪಯ್ಯ ಅಜ್ಜಿ ಎಲ್ಲರೂ ಒಪ್ಕೊಂಡ್ರೆ ನಾನು ಆಗ್ತೀನಿ, ಇಲ್ಲಾಂದ್ರೆ ನೀವು ಯಾರನ್ನು ತೋರಿಸಿ ಮದ್ವೆ ಆಗು ಅಂತ ಹೇಳ್ತಿರೋ ಅವ್ರನ್ನೇ ಮದ್ವೆ ಆಗ್ತೀನಿ. ತಲೆ ಕೆಡಿಸ್ಕೋಬೇಡ, ಸುಮ್ಮನಿರಮ್ಮ, ಬೇಜಾರು ಮಾಡ್ಕೋಬೇಡ. ನಿಮ್ಮ ಇಷ್ಟದ ವಿರುದ್ಧ, ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ನಾನು ಎಂದು ನಡ್ಕ ಮಾಡಲ್ಲ. ದೇವಮ್ಮ ಏನಮ್ಮ ಮಾಡ್ತೀಯ ಇವಾಗ? ನಿನ್ನ ಗಂಡುಗೆ ಬೇರೆ ಗಂಡು ಹುಡ್ಕು ಅಂತ ಹೇಳಿದ್ದೀವಿ. ಸಿದ್ದಪ್ಪ ಎಲ್ಲಾದ್ರೂ ಗಂಡು ನೋಡಕ್ ಹೋಗ್ಯವನೋ ಏನು?
ಈಗ ನೋಡಿರೆ ಇಲ್ಲಿ ನೋಡಿರೆ ಇಂಥ ಕೆಲಸ ಆಗೋಗೈತಿ. ಅದೇ ಕಣಮ್ಮ, ನನಗೂ ಗೊತ್ತಾಗ್ತಾ ಇಲ್ಲ. ಅಯ್ಯಪ್ಪ ಗೊತ್ತಿದ್ರೆ ಅಯ್ಯಪ್ಪ ಏನು ಅಂಬತ್ತೋ ಏನೋ. ನಮ್ಮ ಅತ್ತೆ ಏನೋ ಹೇಳೋಯ್ತು, ಒಳ್ಳೆ ಹುಡುಗ ಮದುವೆ ಮಾಡೋಣ ಅಂತಾನ. ಆದರೆ ಜನಗಳು ಏನಂತಾರೋ ಅಂತಾನ, ನನಗೆ ಭಯ. ಬಿಡು, ಅದ್ರ ಬಗ್ಗೆ ನಿನ್ನ ಗಂಡ ಬಂದಮೇಲೆ ಮಾತಾಡೋಕ್ಕಾಗುತ್ತೆ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಬಿಡು ಹೋಗ್ಲಿ. ಕಮಲಾ ಕಮಲಾ ಕಮಲಾ, ಬೇಜಾರು ಮಾಡ್ಕೋಬೇಡ, ಸುಮ್ಮನಿರಮ್ಮ. ನಿಮ್ಮ ಅಪ್ಪ ಬಂದಮೇಲೆ ಅದೇನು ಅಂತಾನ ಮಾತಾಡಿ ನಿರ್ಧಾರ ಮಾಡ್ತೀವಿ, ಸುಮ್ಮನಿರು, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.